ಶ್ರೀಲಂಕಾ, ಇಂಡೋನೇಷ್ಯಾ, ಆಮೇಲೆ ಬೇರೆ ಬೇರೆ ದೇಶಗಳ ಈ ಸದ್ಯ ಲಿಸ್ಟ್ನ್ಯಾಗ ಅದಾವ ಈ ಪ್ರವಾಸದ ಇದ್ರೊಳಗೆ. ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಮೂಡಲ್ಗಿ ಟ್ಯಾಲೆಂಟ್ಸಿಂದ ಮಂಜುನಾಥ್ ಮಾತಾಡ್ತಾ ಇದ್ದೀನಿ. ಸೊನ್ನಪ್ಪ ಅಂದರೆ ವಿಶೇಷವಾಗಿ ನಾವು ಇವತ್ತು ಮೂಡಲ್ಗಿ ತಾಲೂಕಿನ ಗುಲ್ಗಂಜಿ ಕೊಪ್ಪದ ವಿಶೇಷ ಚೇತನ ಹಾಗೂ ವಿಶೇಷವಾದಂಥ ಪ್ರತಿಭೆ ಇದ್ದಂಥವರು, ಹಲವಾರು ಪ್ರಶಸ್ತಿಗಳನ್ನು ಪಡೆದಂಥವ್ರು. ಬನ್ನಿ ಈ ಬಗ್ಗೆ ಮಾಹಿತಿಯನ್ನು ಪಡೆಯೋಣ. ಸೊ ಯಾವ್ಯಾವ ರಂಗದಲ್ಲಿ ಅವರು ಸಾಧನೆಯನ್ನು ಮಾಡಿದ್ದಾರೆ ಅದನ್ನು ಕೂಡ ನಾವು ಅವರ ಒಂದು ವಿಶೇಷವಾದಂಥ ಪ್ರಮುಖವಾದಂಥ ಸಂದರ್ಶನದೊಂದಿಗೆ ಅವ್ರನ್ನ ಮಾತಾಡ್ಸೋಣ. ಸರ್ ನಮಸ್ತೆ. ನಮಸ್ಕಾರ. ತಮ್ಮ ಹೆಸರು ಸರ್? ನನ್ನ ಹೆಸರು ಹನುಮಂತ ಲಕ್ಕಪ್ಪ ಹವನವ್ರು ಅಂತೇಳಿ. ಓಕೆ, ತಮಗೆ ಎಷ್ಟು ವಯಸ್ಸು ಸರ್? ನನಗೆ ಈಗ 33 ಸ್ಟಾರ್ಟ್ ಆಗಿದೆ. ಓಕೆ, ಶಾಲೆ ನಾನು PUC ಮಟ್ಟ ಎಜುಕೇಷನ್ ಮಾಡಿ ಬಿಟ್ಟಿದ್ದೀನಿ. ಈಗ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸರ್, ಈಗ ತಾವು ಇಲ್ಲೆಲ್ಲ ನಾವು ನೋಡಿದಂತೆ ಎಷ್ಟು ರಂಗದಲ್ಲಿ ನೀವು ಮಿಂಚ್ತಾ ಇದ್ದೀರಾ ಇವಾಗ? ಈಗ ನಾನು ಫಸ್ಟ್ ನನ್ನ ಇಷ್ಟಪಟ್ಟದ ರಂಗ ಯಾವುದಂತಂದ್ರೆ ನಂದು ರಾಜಕೀಯ ರಂಗ. ಓಕೆ, ಆ ರಾಜಕೀಯ ರಂಗದಲ್ಲಿ ಹಲವಾರು ಸಂಘ ಸಂಸ್ಥೆಗಳಿಗೆ ಸದಸ್ಯನಾಗಿ, ನಿರ್ದೇಶಕನಾಗಿ, ಅಧ್ಯಕ್ಷನಾಗಿ, ಈಗ ನಾನು ಗ್ರಾಮ ಪಂಚಾಯತಿ ಸದಸ್ಯನಾಗಿ ಈಗ ಪ್ರಸ್ತುತದಲ್ಲಿ ಇದ್ದೀನಿ. ಆಮೇಲೆ ಇದರ ಜೊತೆಗೇನೆ ಮತ್ತೊಂದು ಆಸೆ ಏನಪ್ಪ ಅಂತಂದ್ರೆ, ಸಣ್ಣಾಗಿದ್ದಾಗ ನಾನು ನಾರ್ಮಲ್ ಜನರ ಜೊತೆ ಕ್ರಿಕೆಟ್ ಆಡ್ತಿದ್ದೆ. ಅವಾಗ ಇಷ್ಟೊಂದು ವ್ಯವಸ್ಥಿತವಾಗಿ ಯಾವುದೇ ಥರದ ವ್ಯವಸ್ಥೆ ಇದ್ದಿದ್ದಿಲ್ಲ. ಬರ್ಬರ್ತಾ ನಾವು ಒಂದು ಸಂಪರ್ಕದ ಜೊತೆಗೆ ಬೆಳೆದಾಗ ಈ ಅಂಗವಿಕಲರು ವೀಲ್ಚೇರ್ ಕ್ರಿಕೆಟ್ ಅನ್ನುವಂಥ ಒಂದು ರಂಗವನ್ನು ನಾವು ನೋಡಿದ್ದೀವಿ. ಆ ರಂಗದೊಳಗೆ ನಾವು ಪಾರ್ಟಿಸಿಪೇಟ್ ಮಾಡಿ ಯಶಸ್ವಿಯಾಗಿ ಇವತ್ತು ರಾಜ್ಯ ಮತ್ತು ಅಂತಾರಾಜ್ಯ ಮತ್ತು ರಾಷ್ಟ್ರ ಈ ಮೂರತ್ರಲ್ಲೂ ಯಶಸ್ವಿ ಬಾಲರು ಮತ್ತು ಫೀಲ್ಡಿಂಗ್ ಆಗಿ ಯಶಸ್ವಿಯನ್ನು ಮಾಡಿದ್ದೀವಿ. ಮತ್ತು ಹಲವಾರು ಅದರ ಅಂಗದೊಳಗಿನ ಸಂಘ ಸಂಸ್ಥೆಗಳಿಂದ ಹಲವಾರು ಪ್ರಶಸ್ತಿಗಳನ್ನು ಕೊಟ್ಟಿದ್ದಾರೆ. ಆ ರಂಗ ನಮಗೆ ತೃಪ್ತಿ ತಂದದು. ಸೊ ನೀವು ಚಿಕ್ಕನಿಂದಲೇ ಸರ್ ಈ ಅಂಗವೈಕಲ್ಯವನ್ನು ಮೆಟ್ಟಿ ನಿಂತು ಇಂಥದ್ದನ್ನು ಮಾಡಬೇಕಪ್ಪ, ಇಂಥ ಒಂದು ರಂಗದಾಗ ಹೋಗ್ಬೇಕಪ್ಪ ಅನ್ನೋ ತಲೆಗೆ ಹೆಂಗೆ ಬರ್ತಾರೆ? ಯಾರನ್ನ ನೋಡಿ ನೀವು? ಇದು ಮೂಲತಃ ಮೊದಲ ನಮ್ಮ ತಂದೆಯವರು ಎಜುಕೇಟೆಡ್ ಆಗಿಲ್ಲ ಅಂದರೂ ಸಹ ಕ್ರಿಕೆಟದ ಮೇಲೆ ಈ ಊರಲ್ಲಿ ಗುಲ್ಗಂಜ್ ಕೊಪ್ಪದಲ್ಲಿ ಆಕ್ಚುಲಿ ಕ್ರಿಕೆಟದ ಮೇಲೆ ಫಸ್ಟ್ ಆಸಕ್ತಿಯನ್ನು ವಹಿಸಿದಂಥವ್ರು ನಮ್ಮ ತಂದೆಯವರು ಹೇಳ್ತಿದ್ರು, ನಮ್ಮ ಮಗ ಚೆನ್ನಾಗಿ ಸಾಲಿ ಕಲಿತು ಕ್ರಿಕೆಟ್ದಲ್ಲಿ ಕಾಮೆಂಟ್ರಿ ಆಗ್ಬೇಕಂತ ಹೇಳಿ ಆಗ್ಬೇಕು ಅನ್ನೋಂಥ ರಂಗ ಇತ್ತು. ಆದರೆ ನಾನು ಏನು ಮಾಡಿದೆ ಅಂದರೆ, ಆ್ಯಕ್ಚುಲಿ ನಾನು ಟ್ಯಾಲೆಂಟ್ ಇರೋದಂದ್ರೆ ನಮ್ಮ ಮನೆಯೊಳಗೆ ಫಸ್ಟ್ ನೌಕರಿ ನಾನೇ ಹೋಗ್ಬೇಕಾಗಿತ್ತು. ನನಗೆ ಬಸವರಾಜ್ ಹೊರಟ್ಟಿ ಅನ್ನುವಂಥ ಒಬ್ರು ಈಗ ಪ್ರಸ್ತುತ ವಿಧಾನ ಪರಿಷತ್ತಿನ ಸಭಾಪತಿಗಳು, ಅವರ ಆಶೀರ್ವಾದದಿಂದ ಏನಾಯ್ತಪ್ಪ ಅಂತಂದ್ರೆ, ಅವರ ಮನೆಯಲ್ಲೇ ನಮ್ಗೆ ಎಜುಕೇಶನ್ ಕೊಡುವಂಥದ್ದು ಅದನ್ನ ನೋಡಿ ಈ ನೌಕರಿ ಬೇಡಪ್ಪ, ಒಂದು ರಾಜಕೀಯದಾಗ ನಾವು ಒಂದು ಹೋಗಬೇಕು, ರಾಜಕೀಯದಿಂದ ಒಂದು ಸಮಾಜ ಸೇವೆಯನ್ನು ಮಾಡ್ಬೇಕು ಅನ್ನೋದಕ್ಕಾಗಿ ನಾವು ಎಜುಕೇಶನ್ ಗ್ಯಾಪ್ ಮಾಡಿ ರಾಜಕೀಯ ರಂಗಕ್ಕೆ ಬರ್ಬೇಕಾಯ್ತು. ಓಕೆ, ಅದ್ರ ಜೊತೆನ ನಮ್ಮ ತಂದೆಯವ್ರದ್ದೊಂದು ಏನು ಕನಸಿತ್ತು ಕಾಮೆಂಟ್ರಿ ಅಂತೇಳಿ, ಇವತ್ತು ನಾ ಕಾಮೆಂಟ್ರಿ ಆಗೋ ಬದಲು ಇವತ್ತು ಒಬ್ಬ ಆಟಗಾರ ಆಗಿನಿ. ಅದೊಂದು ದೊಡ್ಡ ಖುಷಿ ಅದ. ಸರ್, ಯಾವೆಲ್ಲ ಆಟಗಳಲ್ಲಿ ನಿಮಗೆ ಆಸಕ್ತಿ ಇದೆ? ಸರ್, ನನಗೆ ಈಗ ಸದ್ಯಕ್ಕೆ ಮೊದಲು ಕ್ರಿಕೆಟ್ ಇತ್ತು. ಕ್ರಿಕೆಟದ ಜೊತೆನೆ ಇತರೆ ಅಂಗವಿಕಲರನ್ನ ನೋಡಿ, ಇತರೆ ಅಂಗವಿಕಲರು ಏನು ಸಾಧನೆಯನ್ನ ಬೇರೆ 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 ಸ್ಪೋರ್ಟ್ಸ್ಗಳಲ್ಲಿ ಏನು ಮಾಡ್ತಾ ಇದ್ರಲ್ಲ ಅದನ್ನ ನೋಡಿ ಈಗ ನಾನು ವೀಲ್ಚೇರ್ ಮ್ಯಾರಥಾನ್ ಮಾಡಿದ್ದೀನಿ. ಅದರಲ್ಲಿ ಸಾಕಷ್ಟು ಮೆಡಲ್ಗಳು, ಸರ್ಟಿಫಿಕೇಟ್ ಬಂದಿದ್ದೇವೆ. ಅದರ ಮೇಲೆ ಥ್ರೋಬಾಲು ಆಡ್ತಾ ಇದ್ದೀನಿ, ಸಿಟ್ಟಿಂಗ್ ಥ್ರೋಬಾಲ್ ಅಂತೇಳಿ. ಅದರ ನಂತರ ವಾಲಿಬಾಲಲ್ಲಿ ಪಾರ್ಟಿಸಿಪೇಟ್ ಮಾಡಿದ್ದೀನಿ, ಥ್ರೋಬಾಲು, ಸಿಟ್ಟಿಂಗು. ಆಮೇಲೆ ಕ್ರಿಕೆಟು, ಆಮೇಲೆ ಇನ್ನು ಈಗ ಹಲವಾರು ಪಂಜಿ ಕುಸ್ತಿಯಲ್ಲಿ ಈಗ ನಾನು ಆಲ್ರೆಡಿ ಇಂಟರ್ನ್ಯಾಷನಲ್ ಆಡಿ ಬಂದಿದ್ದೀನಿ. ಏಷ್ಯಾ ಇದರಲ್ಲಿ ಹಲವಾರು ಸಮಾಜ ಸೇವೆ, ನನ್ನ ಸರ್ಕಾರ, ಸಮಾಜ ಸೇವೆ ಮತ್ತು ರಾಜಕೀಯ ರಂಗ, ಕ್ರೀಡಾ ಈ ಮೂರನ್ನು ನೋಡಿ ಕರ್ನಾಟಕ ಸರ್ಕಾರ ಇಂಡಿವಿಜುವಲ್ದೊಳಗೆ ನನಗೆ ರಾಜ್ಯ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸೈತಿ. ಸರ್, ಏನಂದರೆ ಈಗ ಸ್ಪೆಷಲ್ ಆಗಿ ಈ ಒಂದು ಎಲ್ಲ ಒಂದು ಮೆಟ್ಟಿಲನ್ನು ಹತ್ತುವಾಗ ಕುಟುಂಬದ ಒಂದು ಬೆಂಬಲ, ಸಹಕಾರ, ಸಪೋರ್ಟ್ ಭಾಳ ಬೇಕಾಗುತ್ತೆ. ಆ ಸಪೋರ್ಟ್ ಕೊಡುವಂಥದ್ರಲ್ಲಿ ನಿಮ್ಮ ಒಂದು ಕುಟುಂಬ ಹೇಗೆ ನಿಮಗೆ ಸಪೋರ್ಟ್ ಕೊಡ್ತಿದೆ? ಈಗ ಕುಟುಂಬ ಅನ್ನೋಕ್ಕಿಂತ ಏನು ಮಾತು ಅಂದ್ರೆ, ನಮ್ಮ ಮನೆ ಒಳಗೆ ನನ್ನನ್ನು ಭಾಳ ಫ್ರೀ ಆಗಿಬಿಟ್ಟಿದ್ದಾರೆ. ಫ್ರೀ ಬರ್ಡ್ಸ್, ಯಾವುದೇ ಜವಾಬ್ದಾರಿಗಳನ್ನು ಕೊಟ್ಟಿಲ್ಲ, ಯಾವುದೇ ಕೆಲಸ ಮಾಡಪ್ಪ ಅಂತ ರಿಸ್ಟ್ರಿಕ್ಷನ್ ಹಾಕಿಲ್ಲ. ನೀ ಏನು ಮಾಡ್ತಿ ಮಾಡು, ಸಮಾಜದೊಳಗೆ ಒಳ್ಳೇದು ಮಾಡು, ಒಟ್ಟು ಸಾಧನೆ ಮಾಡು ಅಂಥೇಳಿ ನಮ್ಮ ತಂದೆ ತಾಯಿಗಳು ಒಂದು ಆಶೀರ್ವಾದ. ಮತ್ತು ನಮ್ಮ ಇಬ್ಬರು ತಮ್ಮಂದಿರು, ನೀ ಇದನ್ನೇ ಮಾಡ್ಬೇಕಪ್ಪ, ಇದನ್ನೇ ಮಾಡ್ಬೇಕಂತೇಳಿ ಯಾವತ್ತೂ ರಿಸ್ಟ್ರಿಕ್ಷನ್ ಮಾಡಿಲ್ಲ. ನೀ ಏನೋ ಮಾಡಪ್ಪ, ಒಳ್ಳೇದು ಮಾಡು, ಒಟ್ಟು ನಮ್ಮ ಅಣ್ಣ ಒಳ್ಳೇದು ಮಾಡಲಿ ಅನ್ನುವಂಥದ್ದು ನಮ್ಮ ತಮ್ಮರ ಒಂದು ಅಭಿಪ್ರಾಯದ. ಇಡೀ ಕುಟುಂಬದ ಒಂದು ಸಹಕಾರ, ಆಶೀರ್ವಾದದಿಂದ ಈ ಮಟ್ಟಕ್ಕೆ ಇವತ್ತು ಬೆಳೆದೇನೆ. ಅದ್ರ ಜೊತೆ ಪಾಪ ಇತರೆ ಜನಾಂಗದವ್ರು, ಇತರೆ ವ್ಯಕ್ತಿಗಳು ಮತ್ತು ಇತರೆ ಸಂಘ ಸಂಸ್ಥೆಗಳು ನಮಗೆ ಸಾಕಷ್ಟು ಪಾಪ ಅನುಭವ ಮತ್ತು ಶಕ್ತಿ ಮತ್ತು ಧನ ಸಹಾಯವನ್ನು ಮಾಡಿದ್ದಾರೆ. ಯಾಕಂದ್ರೆ ಅವ್ರನ್ನೂ ನಾವು ಈ ಸಂದರ್ಭದಲ್ಲಿ ಸ್ಮರಣೆಯನ್ನು ಮಾಡ್ಬೇಕಾಗ್ತದೆ. ಯಾಕಂದ್ರೆ ಬಹಳ ಮಂದಿ ಈ ರಂಗದೊಳಗೆ ನಮಗೆ ದಾರಿ ತೋರಿಸಿದಾರ, ಎಷ್ಟೋ ಮಂದಿ ಈ ದಾರಿ ಒಳಗೆ ನಮ್ಮನ್ನು ಕೆಡವಾಕೂ ಹೋಗಿದಾರ. ಆದರೆ ಎಲ್ಲವನ್ನ ಏಳುಗಳನ್ನು ಕಂಡು ಇವತ್ತು ಈ ಮಟ್ಟಕ್ಕೆ ಬಂದು ನಿಂತಿದ್ದೀವಿ ರೀ. ಇದಕ್ಕೆ ಸಮಾಜ ಮತ್ತು ಮನೆ ಆಶೀರ್ವಾದ, ದೇವರ ಆಶೀರ್ವಾದ ಮೂರು ಅದ ಅಂತ ನಾನು ಭಾಳ ಖುಷಿಯಿಂದ ಹೇಳ್ತೀನಿ. ಸರಿಗ ಮೊದಲ ಸಲ ನೀವು ಹೋದಾಗ
ಏನಾಗಿರುತ್ತೆ ಮೊದಲ ಸಲ ಏಳು ಬೀಳು ಎಲ್ಲ ಇರುತ್ತೆ. ಫಸ್ಟ್ ಪೈಲಾಕ್ ನಿಮಗೆ ಒಂದು ಸನ್ಮಾನ ಆಗತ್ತೆ, ಒಂದು ಪ್ರಶಸ್ತಿ ಅಂಥದ್ದು ಯಾವುದು ನೆನಪು? ಈಗ ನನಗೆ ಫಸ್ಟ್ ಪೈಲ್ ಸರ್, ನಾನು 2021 ಫಸ್ಟ್ ಪೈಲ್ ಗ್ರಾಮ ಪಂಚಾಯತಿ ಸದಸ್ಯ. ಗ್ರಾಮ ಪಂಚಾಯತಿ ಸದಸ್ಯ ಹೆಂಗೆ ಆದ್ಯಪ್ಪ ಅಂತಂದ್ರೆ, ಈ ರಾಜಕೀಯ ಅಂದ್ರೆ ಈಗ ಏನಾಗ್ಬಿಟ್ಟತಿ, ಭಾಳ ಕಲುಷಿತವಾದ ವಾತಾವರಣ. ಈಗ ಆ್ಯಕ್ಚುಲಿ ರಾಜಕೀಯ ಮಾಡಬಾರ್ದಪ್ಪ ಅನ್ನುವಂಥದ್ದು ಒಂದು ಪರಿಸ್ಥಿತಿ ನಿರ್ಮಾಣ ಆಗಿ, ಆ ಟೈಮ್ದೊಳಗೆ ನಮಗೆ ಜನರದೇನು ಸೋಷಿಯಲ್ ವರ್ಕ್ ಅಂತೇಳಿ ಸಮಾಜ ಸೇವೆಯನ್ನು ಮಾಡೋದ್ರ ಮುಖಾಂತರ ಮಕ್ಕಳಿಗೆ, ಬಡ ಮಕ್ಕಳಿಗೆ ಶಾಲಿ, ಹಾಸ್ಟೆಲು, ಏನೋ ನಮ್ಮ ಕೈಲೇ ಸಾಧ್ಯ ಆದಷ್ಟು ಒಳ್ಳೆ ಕೆಲಸಗಳನ್ನ ಏನು ಮಾಡ್ತಿದ್ದೀವಲ್ಲ, ಅವೆಲ್ಲವೂ ನಮ್ಮನ್ನ ಚುನಾವಣೆಯಲ್ಲಿ ಕೈ ಹಿಡಿದು ಜನ ನಮ್ಮನ್ನ ಆಶೀರ್ವಾದ ಮಾಡಿದ್ರು. ಆಶೀರ್ವಾದ ಮಾಡಿದ ಮೇಲೆ ಹಲವಾರು ಸಂಘ ಸಂಸ್ಥೆಗಳು, ಮಠಾಧೀಶರು ನಮ್ಮನ್ನು ಕರೆದ ಸನ್ಮಾನವನ್ನು ಮಾಡುವಂಥ ಕೆಲಸವನ್ನು ಮಾಡಿದ್ದಾರೆ. ಅಂಥದೊಂದು ನೆನಪಿಸ್ಕೊಂಡು ಸರ್, ಈಗ ನಿಮ್ಮನ್ನು ಸನ್ಮಾನ ಸತ್ಕಾರ ಮಾಡೋ ಹೊತ್ನ್ಯಾಗ ಒಂದು ಮನೆಗೆ ಬಂದ ಕೂಡಲೇ ಒಂದು ಟ್ರೀಟ್ ಬೇರೆ ಚೇಂಜ್ ಇರ್ತೈತಿ. ಆಗ ಅವ್ರ ಖುಷಿ ಸರ್ ಹೆಂಗಿತ್ತು ನಿಮ್ಮ ಮನ್ಯಾಗ? ಇಲ್ಲ, ನಮ್ಮ ಮನೆ ಒಳಗೆ ಖುಷಿ ಅಂದ್ರೆ ಏನ್ರಿ, ಆ್ಯಕ್ಚುಲಿ ಬೇಡ ಅಂತ ಅಂದ್ರ ಅವರು. ಯಾಕೆ ಬೇಡಪ್ಪ ಅಂತಂದ್ರ ಈ ಊರ್ ಜನರ ಸರಿ ಇಲ್ಲಪ್ಪ, ಈಗಿನ ವಾತಾವರಣ ಸರಿ ಇಲ್ಲ, ಬೇಡ ನಮ್ಗೆ ರಾಜಕೀಯ ಬೇಡ, ನೀ ಏನು ಉದ್ಯೋಗ ಮಾಡ್ತೇವೋ, ಬಿಸ್ನೆಸ್ ಮಾಡ್ತೇವೋ, ನೀ ಶಾನೆ ಅದಿ, ನೀ ನೌಕರಿ ಹೋಗು, ಒಟ್ಟೆ ಈ ಹೊಲಸ ರಾಜಕಾರಣಕ್ಕೆ ಬರಬೇಡ ಅಂತ ನಮ್ಮ ಮನೆಯವ್ರು ಹೇಳಿದ್ರು. ಅವಾಗ ಸೈಡ್ ಇದ್ದಂಥ ಬೇರೂರದ ಜನ ಬಂದು ನಮ್ಮ ಮನೆಯಲ್ಲಿ ನಮ್ಮ ಬ್ರದರ್ನ, ನಮ್ಮ ತಂದೆ ತಾಯಿನ ಒಪ್ಪಿಸಿ ಪಾಪ ನನ್ನನ್ನು ರಾಜಕಾರಣಕ್ಕೆ ತಂದು ನಿಂದ್ರಿಸಿ, ನಾಮಿನೇಷನ್ ಸ್ವತಃ ದುಡ್ಡನ್ನು ಅವರ ಪಾಪ ತುಂಬಿ ನನ್ನನ್ನು ಇದನ್ನು ಮಾಡಿದ್ದಾರೆ. ಪಾಪ ಅವಪ್ಪ ತುಪ್ಪಳಿ ಹಾಗೂ ಇತರೆ ಜನಾಂಗ ಈ ರಾಜಕೀಯ ರಂಗಕ್ಕೆ ಫಸ್ಟ್ ಪೈಲ್ ಪಾಪ ನನ್ನನ್ನು ತಂದು ಬೇಡ ಅಂತ ಅಂದ್ರೂ ಸಹ 100% ಈ ವ್ಯಕ್ತಿ ಗೆದ್ದೇ ಗೆಲ್ತಾನು, 100% ಇಲೆಕ್ಷನ್ದಲ್ಲಿ ಆರಿಸಿ ಬರ್ತಾನು, ಇವನ್ನ ನಾವು ನಿಂದಿರ್ಸ್ತೀವಿ, ನೀವು ಸಪೋರ್ಟ್ ಅಷ್ಟೇ ಕೊಡಿ ಅಂತ ಹೇಳಿ ಪಾಪ ನಮ್ಮನ್ನು ಆಶೀರ್ವಾದ ಮಾಡಿದ. ಮತ್ತು ನಾನು ಏನು ಸಮಾಜ ಸೇವೆಯನ್ನು ಮಾಡಿದ್ದೀವಿ ಅದನ್ನು ಇವತ್ತು ಜನ ನಮ್ಮನ್ನು ಆಶೀರ್ವಾದ ಮಾಡೋ ಮುಖಾಂತರ ಒಬ್ಬ ಗ್ರಾಮ ಪಂಚಾಯತಿ ಸದಸ್ಯನಾಗಿ ಮಾಡಿದ್ದಾರೆ. ಇದಕ್ಕೆ ನಮಗೊಂದು ಖುಷಿ ಅದ, ಮತ್ತು ನಮ್ಮ ತಂದೆ ತಾಯಿಗೂ ಒಂದು ಖುಷಿ ಅದ. ಇನ್ನು ಸಾಕಪ್ಪ, ನಿನ್ನ ಆಸೆ ಈ ರೀತಿ ಇನ್ನು ರಾಜಕೀಯಕ್ಕೆ ಬೇಡ ಅಂತ ಹೇಳಿದಾರ, ಆ ರಾಜಕೀಯಕ್ಕೆ ನಾವು ವಿದಾಯ ಹೇಳ್ಬೇಕಂತ ಮಾಡಿದ್ವಿ. ಈ ಲೋಕಲ್ ರಾಜಕಾರಣ ಅಂದರೆ ಈ ರಾಜಕಾರಣವನ್ನು ಬಿಟ್ಟು ಸಮಾಜ ಸೇವೆ ಮಾಡೋದು, ಮತ್ತು ಇತರೆ ಏನು ಎಲ್ಲ ಕ್ರೀಡಾ ಇದರಲ್ಲಿ ಎಲ್ಲ ಭಾಗವಹಿಸಬೇಕು, ಸಾಧನೆಯನ್ನು ಮಾಡಬೇಕು, ಜೊತೆಗೆ ಸಮಾಜಕ್ಕೆ ಯಾರಿಗೆಲ್ಲ ಹೆಲ್ಪ್ ಮಾಡೋದಿದೆ ಹಂಗೆಲ್ಲ ಮಾಡ್ಬೇಕಂತ ನೀವು ಇದ್ದೀರ ಸರ್. ಸರ್, ಈಗ ಯಾವೆಲ್ಲ ದೇಶಕ್ಕೆ ಆಡುವಂಥ ಸೌಭಾಗ್ಯ ನಿಮ್ಮದಾಗಿದೆ? ಈಗ ಸರ್, ನಾನು ಆಡುವಂಥ ಸೌಭಾಗ್ಯ ಅಂದರೆ, ಈಗ ನಾವು ಆಲ್ಮೋಸ್ಟ್ ಈಗ ಇಂಡಿಯಾದಲ್ಲಿರುವಂಥ ಎಲ್ಲ ರಾಜ್ಯಗಳನ್ನು ಆಲ್ರೆಡಿ ಮುಗಿಸಿದೀವಿ. ಇನ್ನೊಂದು 2 ಬಾಕಿ ಉಳಿದಾವ ಅಷ್ಟೇ. ಈಗ ನೆಕ್ಸ್ಟ್ ಬರುವಂಥ ದಿನದೊಳಗೆ ನೇಪಾಳಕ್ಕೆ ಹೋಗಿದ್ದೀವಿ. ಈಗ ನೆಕ್ಸ್ಟ್ ಬರುವಂಥ ದಿನದೊಳಗೆ ಶ್ರೀಲಂಕಾ, ಇಂಡೋನೇಷ್ಯಾ, ಆಮೇಲೆ ಬೇರೆ ಬೇರೆ ದೇಶಗಳ ಈ ಸದ್ಯ ಲಿಸ್ಟ್ನ್ಯಾಗ ಅದಾವ ಈ ಪ್ರವಾಸದ ಇದ್ರೊಳಗೆ. ಒಟ್ಟು ಅವನು ಸಾಧನೆ ಮುಖಾಂತರ ಮಾಡ್ಬೇಕಂತ ಆಸೆ ಅದ. ಅದಕ್ಕೆ ದೇವ್ರೂ ನಮಗೆ ಒಳ್ಳೆ ಕೈ ಹಿಡಿದಾನ, ಮತ್ತು ತಂದೆ ತಾಯಿ ಆಶೀರ್ವಾದ, ನಮ್ಮ ತಮ್ಮಂದಿರ ಆಶೀರ್ವಾದ, ಮತ್ತು ಜನರು, ಈ ಹಲವಾರು ಸಂಘ ಸಂಸ್ಥೆಗಳು ನಮ್ಮನ್ನು ಚೆನ್ನಾಗಿ ಇದನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ನಮಗೊಂದು ಖುಷಿ ಅದ. ಈ ರಾಜಕೀಯಕ್ಕಿಂತನೂ ಹೆಚ್ಚು ನನ್ನ ಕ್ರೀಡೆ ಒಳಗೆ ಹೆಸರು ಮತ್ತು ಒಂದು ಖುಷಿ ಭಾಳ ದೊಡ್ಡದ ರೀ ಸರ್. ಏನಾಗುತ್ತೆ ಅಂದರೆ, ಈಗ ನಿಮ್ಮ ಚಿಕ್ಕಂದಿರುವಾಗ ಅಂದರೆ 7ನೇಂತೆ 8ನೇಂತೆ 9ನೇಂತೆ 10ನೇಂತೆ ಒಳಗೆ ನಿಮ್ಮ ನೋಡಿರ್ತಾರೆ ಅವ್ರು, ನಿಮ್ಮ ಸ್ನೇಹಿತರೆಲ್ಲ, ಇವಂಗೇನಾಕೈತೇಳ ಅನ್ನುವಂಥ ಮಂದಿಗೆ ಈಗ ಗೊತ್ತಾಗಿರ್ತೈತಿ. ನೀವು ಹೋಗಿ ವಿದೇಶ ಆಡುವುದಾ, ರಾಜ್ಯ ಹೋಗಿ ಸುತ್ತ ಆಡುವುದಾ, ಅಲ್ಲೆಲ್ಲ ನೋಡಿರ್ತಾರೆ. ಯಾಕಂದ್ರೆ ಈಗ ಸಾಮಾಜಿಕ ಜಾಲತಾಣ ಎಲ್ಲ ಹೋಗಿರ್ತೈತಿ, ನಿಮ್ಮ ಸ್ಟೇಟಸ್ ಆಗ್ಬೋದು, ವಿಶೇಷ ಫೇಸ್ಬುಕ್, ಯೂಟ್ಯೂಬಲ್ಲೆಲ್ಲ ನಿಮ್ಮ ಒಂದು ವಿಡಿಯೋಗಳನ್ನ ಎಲ್ಲ ನೋಡಿರ್ತಾರೆ. ಅಂಥಲ್ಲಿ ನಿಮಗೆ ನೆನಪು ಮಾಡಿ ಫೋನ್ ಹಚ್ಚಿ ವಿಶ್ ಮಾಡಿದವರಲ್ಲಿ ಅಂಥವ್ರು ಯಾರು ಇದ್ದಾರೆ ಸರ್? ಸಾಕಷ್ಟು ಜನ ಇದ್ದಾರೆ. ಯಾಕಂದ್ರೆ ನಮ್ಮ ದೋಸ್ತರು, ಇನ್ನೊಂದು ನನ್ನ ಉದ್ದೇಶ ಏನೈತ್ರಿ, ನಾನು 6ನೇತೆ ಇದ್ದಾಗ ಯಾದವಾಡದಲ್ಲಿ 1ನೇ ವರ್ಷ ಪ್ರಾಥಮಿಕ ಶಾಲೆಯಲ್ಲಿ ಇದ್ದಾಗ, ಅವಾಗ ಗ್ರೌಂಡ್ ಹಿಂಗೊಂದು ಅತಿಯಾದ ಹೆಚ್ಚು ಪ್ರಚಾರ ಇದ್ರಿಕಿಲ್ಲ. ಆ ಟೈಮಲ್ಲಿ ನಾನು ನಾರ್ಮಲ್ದವ್ರ ಜೊತೆ ಕ್ರಿಕೆಟ್ ಆಡ್ತಿದ್ದೆ. ಅವ್ರು ಹೇಳ್ತಿದ್ರು, ಏನಪ್ಪ ನೀನು ನಮ್ಮ ಜೊತೆ ನಾರ್ಮಲ್ದಾಗ ಆಡ್ತಿದ್ದೆ, ಇವತ್ತು ಒಬ್ಬ ರಾಷ್ಟ್ರ ಮಟ್ಟ, ರಾಜ್ಯ, ಇಂಟರ್ ಸ್ಟೇಟು ಎಲ್ಲ ಆಡಿ TV ಪೇಪರಲ್ಲಿ ಬರ್ತಾ ಇದೆಯಾ, ಭಾಳ ಖುಷಿ ಆಗ್ತದೆ ದೋಸ್ತ್ ನೀನು ನೋಡಿ ಅಂತೇಳಿ. ಭಾಳ ಮಂದಿ ಪಾಪ ಈ ಊರ್ಕಿಂತ ಹೆಚ್ಚು ಹೊರಗಿನ ಏನು ನಮ್ಮ ಜೊತೆ ಫ್ರೆಂಡ್ಸ್ ಇದ್ರಲ್ಲ ಸರ್, ಇವತ್ತಿಗೂ ನೆನೆಸ್ತಾರೆ, ಇವತ್ತಿಗೂ ಸ್ಟೇಟಸ್ ನೋಡ್ತಾರೆ, ಇವತ್ತಿಗೂ ಲೈಕ್ ಕೊಡ್ತಾರೆ. ಅಲ್ಲ, ಭಾಳ ಖುಷಿ ಅದ. ಮತ್ತೆ ಭೇಟಿಯಾದಾಗ ಕರೆದು ಭಾಳ ಖುಷಿಯಿಂದ ಮಾತಾಡಿಸ್ತಾರೆ. ದೋಸ್ತ್ ನೀ ಇಂಥ ಸಾಧನೆ ಮಾಡತ್ತಿ ಅಂದ್ರೆ ನಾವೆಲ್ಲ ಇದ್ದು ಮಾಡೋಕ್ಕಾಗಿಲ್ಲಪ್ಪ ಸಮಾಜದೊಳಗೆ. ಇವತ್ತು ನೀನು ಅಂಗ ವಿಕಲತೆ ಇದ್ರೂ ಸಹ ಇದನ್ನೆಲ್ಲ ಮೆಟ್ಟಿ ನಿಂತು ಒಳ್ಳೇದು ಮಾಡ್ತಾ ಇದ್ದಿ, ನಿನಗೆ ಒಳ್ಳೇದಾಗಲಿ ದೋಸ್ತ್, ನಿನಗೆ ಏನೋ ಸಹಕಾರ ಬೇಕಾದ್ರೂ ನಾವು ಮಾಡ್ತೀವಪ್ಪ ಅಂತೇಳಿ ಪಾಪ ಹೇಳ್ತಾ ಇರ್ತಾರೆ. ಅದಕ್ಕೆ ನಮ್ದೊಂದು ಅವ್ರಿಗೆ ದೊಡ್ಡ ಖುಷಿ ಅದ. ಸೊ ಏನಂದ್ರೆ, ಈಗ ಯುವಕರ ಬಗ್ಗೆ ಸರ್, ಈಗ ವಿಶೇಷವಾದಂಥ ಅಂದರೆ ಈಗ ಹೊಸ ಜನ್ರೇಷನ್ ಶುರುವಾಗಿದೆ ಸರ್. ಈಗ ಏನಂದರೆ, ಈಗ ಮಾರ್ಕ್ಸ್ ಮೇಲೆ ನಮ್ಮ ಜೀವನ ನಿಂತೈತಿ, ನಾವಿಲ್ಲಿ ಪಾಸ್ ಆಗಬೇಕು, ಡಿಸ್ಟಿಂಕ್ಷನ್ ತೊಗೊಳ್ಳಬೇಕು, ಅಂಥ ಸಾಲಿನೊಳಗೆ, ಹೌದಾ, ಅಂಥ ಸಾಲಿನೊಳಗೆ ಕೆಲವೊಂದು ವಿಷಯಗಳು ಹೋಗಿರ್ತಾವೆ. ಎಲ್ಲ ಸುದ್ದಿ ಇರುತ್ತೆ ಸರ್, ಮನ್ಯಾಗ ಎಲ್ಲ ಕರೆಕ್ಟ್ ಇರ್ತೈತಿ. 10,000 ರೂಪಾಯಿ ಕಳ್ಸಂದ್ರೆ 10,000 ರೂಪಾಯಿ ಕಳಿಸುವಂಥ ತಂದೆ ತಾಯಿಗಳು ಅದಾರ ಸರ್. ಅಂಥವನ್ನೆಲ್ಲ ಇಟ್ಕೊಂಡು ಒಂದೇ ಒಂದು 10 ಮಾರ್ಕ್ಸ್ ಕಡಿಮೆ ಬಿದ್ದು ನನಗೆ ಒಂದು ವಿಷಯ ಒಳಗೆ ಫೇಲ್ ಆಯಿತು ಅಂಥವ್ರೆಲ್ಲ ಸರ್, ಈಗ ನಿಮ್ಮ ಸಾಧನೆಯನ್ನು ನೋಡದೆ, ಅಂಗವಿಕಲತೆಯನ್ನು ನೀವು ಮೆಟ್ಟಿ ನಿಂತು ಸಾಧನೆ ಮಾಡೋದನ್ನು ನೋಡದೆ ಎಲ್ಲ ಸುದ್ದಿದ್ದು ತಮ್ಮ ಜೀವನವನ್ನು ಮುಕ್ತಗೊಳಿಸ್ಬೇಕು, ಇಲ್ಲೇ ಆಯಿತು ಅನ್ನೋರಿಗೆ ಸರ್
ನಿಮ್ಮ ಒಂದು ಮಾತು. ನಾನು ಒಂದೇ ಒಂದು ಮಾತು ಹೇಳ್ತೇನೆ ಬ್ರದರ್, ಇವತ್ತು ನಾವು ವಿದ್ಯೆಯಿಂದನೇ ಮೇಲೆ ಬರ್ತೀವಿ ಅನ್ನೋದಂಥದ್ದು ಅದು ಫಸ್ಟ್ ಸುಳ್ಳು. ನಾವು ವಿದ್ಯೆಯಿಂದ ಬರೋತಕ್ಕ ಮೊದಲ ಪೂರ್ವದಲ್ಲಿ ನಾವು ಮನೆಯಿಂದ ಸಂಸ್ಕಾರವಂತರಾಗಬೇಕು. ಇವತ್ತು ಸಮಾಜ ಯಾವ ದಿಕ್ಕಿನ ಕಡೆ ಹೊಂಟೈತಂದ್ರೆ ನಾ ಯುವಕರಿಗೆ ಒಂದೇ ಉದ್ದೇಶ ಹೇಳ್ತೀನಿ, ದಯವಿಟ್ಟು ತಮ್ಮ ಚಿತ್ತವನ್ನು ವಿದ್ಯೆ ನೀವು ಯಾವ ಕೆಲಸದ ಮೇಲೆ ಇದನ್ನು ಆಸಕ್ತಿಯನ್ನು ಇಟ್ಟಿರ್ತೀರಿ ಆ ಕೆಲಸ ಪೂರ್ವ ಆಗೋದರ ಮಠ ಯಾವುದೇ ಥರದ ಬೇರೆ ಕಡೆ ಹೋಗಬಾರ್ದು. ಮತ್ತು ಯುವಕರಿಗೆ ಇನ್ನೊಂದು ಏನು ಸಂದೇಶಪ್ಪ ಅಂದರೆ ಈ ದುಷ್ಟ ಚಟಗಳಿಂದ ದೂರ ಇರಬೇಕು. ಫಸ್ಟು ನಾವು ಈಗಿನ ಯುವಕರಿಗೆ ಏನು ಹೇಳೋದಂದರೆ ಇದು ಒಂದೇ ಹೇಳ್ತಾ ಇರೋದು, ದುಷ್ಟ ಚಟಗಳಿಂದ ದೂರಿರಿ, ಒಳ್ಳೆ ಜನರ ಸಂಪರ್ಕಗಳನ್ನು ಮಾಡಿ ಆದಷ್ಟು ಈ ಏನು ದೇಶೀಯ ಏನು ಯೋಗ ಧ್ಯಾನ ಇದಾವ ಇವನ್ನ ಹೆಚ್ಚಿಗೆ ಮಾಡೋದ್ರಿಂದ ನಿಮ್ಮ ಮೈಂಡನ್ನು ಮೊದಲು ಕಂಟ್ರೋಲ್ ಇಟ್ಟುವಂಥ ಕೆಲಸವನ್ನು ಮಾಡಿರಿ. ಈಗಿನ ಯುವಕರಿಗೆ ಏನಾಗೈತಪ್ಪ ಅಂತಂದ್ರೆ ಮೈಂಡ್ ಕಂಟ್ರೋಲಲ್ಲಿ ಇಲ್ಲ. ಯಾಕಿಲ್ಲ ಅಂತಂದರೆ ಈ ಸಂಪರ್ಕ ಮತ್ತು ಇತ್ಯಾದಿ ವಿಷಯಗಳು ಈಗ ನಾವು ಅತಿ ಹೆಚ್ಚು ಮೊಬೈಲ್ದಲ್ಲೇ ಮಗ್ನ ಆಗಿರೋದ್ರಿಂದ ಸಮಸ್ಯೆಗಳು ಸ್ಟಾರ್ಟ್ ಆಗ್ತವೆ. ಇವತ್ತು ಹೃದಯ ಬಡಿತ ಆಗಿರಲಿ, ನಾನು ಯುವಕರಿಗೆ ಒಂದೇ ಮೊದಲು ಹೇಳ್ತೀನಿ, ನೀವು ಆರೋಗ್ಯವಂತರಾಗಿದ್ರೆ ಏನ್ ಬೇಕಾದ್ ಮಾಡ್ಬೋದು. ಮೊದಲು ನೀವು ಆರೋಗ್ಯವಂತರಾಗಬೇಕಂದ್ರೆ ಈ ಚಟಗಳನ್ನು ಬಿಡಬೇಕು. ಈ ಚಟಗಳನ್ನು ಬಿಟ್ಟು ನೀವು ಆರೋಗ್ಯ ಮುಕ್ತರಾಗಿ ಯುವಕರಿಗೆ ಏನ್ ಹೇಳ್ತಾರೆ ಅಂದ್ರೆ ಈ ಸಮಾಜಕ್ಕೆ ಯುವಕರು ತಮ್ಮ ಜೀವನ ಪೂರ್ಣಗೊಳ್ಳುವುದ್ರ ಒಂದು ಒಳ್ಳೆಯ ಸಂದೇಶಗಳನ್ನು ನೀಡಬೇಕು ಅನ್ನುವಂಥದ್ದು ನಾ ಮಾತು ಹೇಳ್ತೀನಿ. ಮತ್ತು ಒಂದೇ ರಂಗ ಅಲ್ಲ, ಈಗ ವಿದ್ಯೆಯಿಂದ ನೌಕರಿ ಅಷ್ಟೇ ಹತ್ತಿದ್ರೆ ಅದೊಂದೇ ರಂಗ ಅಲ್ಲ, ಹಲವಾರು ರಂಗಗಳದಾವ್, ಬಾಗಿಲು ತೆರೆದಿದಾವ್. ಆದ್ರ ಬಾಗಲ ತೆರೆದಂತ ಬಾಗಿಲುಗಳನ್ನ ನಾವು ಹುಡುಕ್ಬೇಕು. ಹುಡುಕೇಶಿಂದ ಸಮಾಜದೊಳಗೆ ಒಳ್ಳೆ ಜನ ಇರ್ತಾರ, ಅವ್ರ ಪ್ರೋತ್ಸಾಹ ತಗೋಬೇಕು, ಸಹಾಯ ತಗೋಬೇಕು. ಇಂಥ ಕೆಲಸಗಳನ್ನ ಮಾಡೋದ್ರ ಮುಖಾಂತರ ನಾವು ಒಳ್ಳೇದನ್ನು ಮಾಡಿದ್ರೆ ಸಮಾಜದೊಳಗೆ ಮುಂದೆ ಬರೋದಕ್ಕೆ ನಮ್ಮಂಥ ಹಲವಾರು ಸಾಧಕರು ಮತ್ತು ನಾವು ಅದಕ್ಕೆ ಉದಾಹರಣೆ ಅಂತ ನಾನು ಭಾಳ ಖುಷಿಯಿಂದ ಹೇಳ್ತೀನಿ. ಸರ್ ಇನ್ನೊಂದು ಮಾತು ಸರ್, ಈಗ ಯುವಕರದಾಯಿತು, ಯುವಕರನ್ನು ಗೈಡ್ಲೈನ್ಸ್ ಮಾಡುವಂಥ ತಂದೆ ತಾಯಿಗಳು ಸರ್, ಈಗ ನನ್ನ ಮಗ ಇಂಥದ್ದು ಮಾಡಬೇಕು, ಇಲ್ಲೇ ಹೋಗ್ಬೇಕು, ಇಲ್ಲೇ ಬರಬೇಕು, ಇಲ್ಲೇ ಬೆಳಿಬೇಕು ಅನ್ನುವಂಥದ್ದು ಮನಸ್ಥಿತಿ ಇದೆ ಸರ್. ಈಗ ಅವ್ರಿಗೊಂದು ಮಾಹಿತಿ ಅಂದರೆ ಒಂದು ಸಜೆಷನ್ ಸರ್. ನಾನು ತಂದೆ ತಾಯಿಯರಿಗೆ ಒಂದು ಮಾತನ್ನು ಹೇಳ್ತೀನಿ, ಏನಪ್ಪ ಅಂತಂದ್ರೆ ಇವತ್ತು ನೋಡ್ರಿ ಎಷ್ಟೋ ಮಂದಿ ತಂದೆ ತಾಯಿಗಳು ತಾವು ಕಲ್ತಿರಂಗಿಲ್ಲ, ಆದರೂ ಮಕ್ಕಳು ಒಳ್ಳೆ ಸಂಸ್ಕಾರ ಕಲೀಲಿ ಅಂತೇಳಿ ಇವತ್ತು ಎಷ್ಟೋ ಮಂದಿ ಕಲಿಲ್ಲಂತ ತಂದೆ ತಾಯಿ ಮಕ್ಕಳು ಹೊಟ್ಟೆ ಒಳಗನ ಒಳ್ಳೆ ಸಾಧನೆ ಮಾಡಿದವ್ರು ಇತಿಹಾಸಗಳದಾವ. ನಾನು ಒಂದೇ ಒಂದು ತಂದೆ ತಾಯಿಗೆ ಏನು ಹೇಳೋದಂದ್ರೆ, ಮಕ್ಕಳಿಗೆ ಭಾಳ ದುಡ್ಡು ಇದನ್ನ ತೋರಿಸುವಂಥ ಕೆಲಸವನ್ನು ಬಿಡಬೇಕು, ಮಕ್ಕಳ ಮೇಲೆ ಮೊದಲು ನಿಗಾ ಇಡುವಂಥ ಕೆಲಸವನ್ನು ಮಾಡಬೇಕು, ಮತ್ತು ಮಕ್ಕಳಿಗೆ ಒಳ್ಳೆಯ ಸಂಸ್ಕಾರ ಕೊಡುವಂಥ ಕೆಲಸವನ್ನು ಮೊದಲು ಸಮಾಜದ ಹಿರಿಯರು ಮಾಡಬೇಕು. ತಂದೆ ತಾಯಿ ನಾನು ಒಂದೇ ಒಂದು ಮಾತು ಹೇಳ್ತಾ ಇದ್ದೀನಿ, ತಂದೆ ತಾಯಿ ಅತಿಯಾದ ಮಕ್ಕಳ ಮೇಲೆ ಇರುವಂಥ ವ್ಯಾಮೋಹ ಇವತ್ತು ಏನು ಮಾಡತ್ತಂದ್ರೆ ಮಕ್ಕಳನ್ನ ಸಮಾಜದ ಒಂದು ದುಷ್ಟ ಕೃತ್ಯಕ್ಕೆ ತಳ್ಳುವಂಥ ಕೆಲಸವನ್ನು ಮಾಡಾಕತ್ತೈತಿ. ದಯವಿಟ್ಟು ಅಂಥ ತಂದೆ ತಾಯಿಗಳು ತಮ್ಮ ಮಕ್ಕಳ ಮೇಲೆ ನಿಗಾ ಇಟ್ಟು ತಮ್ಮ ಮಕ್ಕಳಿಗೆ ಮುಂದೆ ಹೋಗೋದಕ್ಕೆ ಏನು ಪ್ರೋತ್ಸಾಹ ಬೇಕಾಗೈತಿ ಅದನ್ನು ಮಾತ್ರ ವ್ಯವಸ್ಥೆ ಮಾಡುವಂಥ ಕೆಲಸವನ್ನು ಮಾಡಲಿ ಅನ್ನುವಂಥದ್ದು ಒಂದು ಉದ್ದೇಶ ಸರ್. ಓಕೆ ಸರ್, ತಮ್ಮ ಮಾಹಿತಿಗೆ ಧನ್ಯವಾದಗಳು. ಭಾಳ ಖುಷಿ ಆಯಿತು ಇಷ್ಟೊತ್ತು ನಮ್ಮ ಜೊತೆಯಲ್ಲಿ ನಿಮ್ಮ ಕಷ್ಟ ಸುಖಗಳನ್ನು ಮತ್ತು ಸಾಧನೆಯ ಮೆಟ್ಟಿಲನ್ನು ಏರಿದ್ದು, ಮತ್ತು ಜೊತೆಗೆ ನಿಮ್ಮ ಕುಟುಂಬದ ಸಪೋರ್ಟ್ ಹೇಗಿತ್ತು, ಜೊತೆಗೆ ನಮ್ಮ ತಂದೆ ತಾಯಿಗಳಾಯಿತು ಮತ್ತು ಇತ್ತೀಚಿನ ವಿದ್ಯಾರ್ಥಿಗಳಿಗೆ ಯುವಕರಿಗೆ ಒಂದು ಸಂದೇಶ ಕೊಟ್ಟರೆ ಭಾಳ ಖುಷಿ ಆಯ್ತು ಸರ್. ಈಗ ನಿಮ್ಮ ಮುಂದಿನ ಜರ್ನಿ ಸರ್, ಎಲ್ಲ ಜರ್ನಿ ಭಾಳ ಉನ್ನತ ಮಟ್ಟಕ್ಕೆ ಹೋಗಲಿ. 196 ದೇಶಗಳಿಗೂ ನೀವು ವಿಸಿಟ್ ಕೊಟ್ಟು ನಮ್ಮ ಭಾರತದ ಕೀರ್ತಿ ಪತಾಕೆಯನ್ನು ಹಾರಿಸಬೇಕಾಗಿ ವಿನಂತಿಯನ್ನು ಮಾಡಿಕೊಡ್ತಾ, ಜೊತೆಗೆ ಒಂದು ನಮ್ಮ ಮೂಡಲಿ ಟ್ಯಾಲೆಂಟ್ಸ್ ಯೂಟ್ಯೂಬ್, ಫೇಸ್ಬುಕ್, ಇನ್ಸ್ಟಾ ಕಡೆಯಿಂದ ಕೂಡ ತಮಗೆ ಹಾರೈಕೆಯನ್ನು ವಹಿಸ್ತಾ ಇದ್ದೀವಿ. ಇಲ್ಲ, ನಮಗೂ ನಿಮ್ಮ ಮೂಡಲಿಗೆ ಟ್ಯಾಲೆಂಟ್ದಿಂದ ಒಳ್ಳೆ ಸಾಧಕರನ್ನು ಒಳ್ಳೆ ಕೆಲಸ ಸಮಾಜದಲ್ಲಿ ಯಾರು ಒಳ್ಳೆ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಅವ್ರನ್ನೆಲ್ಲ ನೀವು ಸಮಾಜದ ಮುಂದೆ ಅವರ ಸಾಧನೆಗಳನ್ನು ಮತ್ತು ಸಾಧನೆಗಳನ್ನು ನೋಡಿ ಜನ ಪರಿವರ್ತನೆ ಆಗುವಂಥ ಮೂಡಲಿಗೆ ಟ್ಯಾಲೆಂಟ್ ನ್ಯೂಸ್ದವ್ರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಿ. ಇಂಥ ಸಮಾಜಮುಖಿ ಕೆಲಸಗಳು ಇನ್ನೂ ಹೆಚ್ಚೆಚ್ಚು ನಿಮ್ಮ ಮೂಡಲಿಗೆ ಟ್ಯಾಲೆಂಟ್ದಿಂದ ನಡೀಲಿ, ಮತ್ತು ಇನ್ನೂ ಹೆಚ್ಚಿನ ಶಕ್ತಿಯನ್ನು ಭಗವಂತ ನಿಮಗೂ ಕೊಡಲಿ, ಮತ್ತು ಇನ್ನೂ ನಿಮ್ಮ ಸಂಸ್ಥೆ ರಾಜ್ಯ ರಾಷ್ಟ್ರ ಮಟ್ಟದ ಸಂಸ್ಥೆಯಾಗಿ ಬೆಳೀಲಿ ಅಂತೇಳಿ ನಾನು ನನ್ನ ಕಡೆಯಿಂದ ಶುಭ ಹಾರೈಸ್ತೀನಿ. ಓಕೆ ಸರ್, ಧನ್ಯವಾದ. ತಮ್ಮ ಹಾರೈಕೆಗೆ ವಿಶೇಷ ಧನ್ಯವಾದಗಳು ತಮಗೆ. ಮತ್ತೊಂದು ಸ್ಪೆಷಲ್ ಮಾಹಿತಿಯೊಂದಿಗೆ ತಮ್ಮನ್ನು ಭೇಟಿಗ್ತೀನಿ. ಅಲ್ಲಿವರೆಗೂ ಈ ವಿಡಿಯೋನ ದಯವಿಟ್ಟು, ಯಾಕಂದರೆ ಇದು ವಿಶೇಷ ಚೇತನ ಒಬ್ಬರ ಸಾಧನೆಯ ಕಥೆಯಾಗಿತ್ತು. ಮತ್ತೇನೇನು ಅವರು ಸಾಧನೆ ಮಾಡ್ತಾರಲ್ಲ ಅದನ್ನು ನಾವು ಮೂಡಲಿ ಟ್ಯಾಲೆಂಟ್ಸಲ್ಲಿ ಬಿತ್ತರಿಸ್ತಾ ಹೋಗ್ತೀವಿ. ದಯವಿಟ್ಟು ನಮ್ಮ ಇನ್ಸ್ಟಾ ಮೂಡಲಿ ಟ್ಯಾಲೆಂಟ್ಸ್, ಯೂಟ್ಯೂಬು, ಫೇಸ್ಬುಕ್ಕನ್ನು ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ ಬೆಲ್ ಐಕನ್ ನೀವು ಬಡಿದಿದ್ದೆ, ಅದರಲ್ಲಿ ನಮ್ಮ ಇಡೀ ಏನು ಹಾಕುವಂಥ ಎಲ್ಲ ವಿಡಿಯೋಗಳು ನಿಮಗೆ HD ಕ್ವಾಲಿಟಿಯಲ್ಲಿ ದೊರೀತಾವಂತ ಹೇಳ್ತಾ ಧನ್ಯವಾದಗಳು.